ನಮಸ್ತೆ ಮಾಂತೆರೆಗ್ಲ ನಮಸ್ಕಾರ. ಹೊರಗಡೆ ಬಿಡದೆ ಮಳೆ ಬರ್ತಾ ಇರುವಾಗ ಒಳಗಡೆ ಬೆಚ್ಚಗೆ ಕೂತು ಏನಾದ್ರೂ ಕುರುಮ್ ತಿನ್ಲಿಕ್ಕೆ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರಿಗೂ ಆಸೆ ಆಗ್ತದೆ. ಹಾಗಾದ್ರೆ ಬನ್ನಿ ಪಟ್ಟ ಅಂತ ತಿಂಡಿ ತಯಾರಿಸಿ ಡಬ್ಬಿಯಲ್ಲಿ ತುಂಬಿಸೋಣ. ಐತಾನ್ಸ್ ಕಿಚನ್ ಎಲ್ಲಾ ವೀಕ್ಷಕರಿಗೆ ಸ್ವಾಗತ. ಇವತ್ತು ಗರಿಯಾಗಿ ನಿಪ್ಪಟ್ಟು ತಯಾರಿಸೋಣ. ಬನ್ನಿ ವಿಧಾನ ನೋಡೋಣ. ನಾನು 1/4 ಕಪ್ಪಿನಷ್ಟು ಫ್ರೈ ಮಾಡಿದ ನೆಲಕಡಲೆ, ಹಾಗೆ 1/4 ಕಪ್ಪಿನಷ್ಟು ಹುರಿಗಡ್ಲೆ ತಗೊಂಡಿದ್ದೇನೆ. ಹುರಿಗಡ್ಲೆ ಫ್ರೈ ಮಾಡುವ ಅಗತ್ಯ ಇಲ್ಲ. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ತರಿಯಾಗಿ ಪೌಡರ್ ಮಾಡಿ ತರ್ತೇನೆ. ಪಲ್ಸ್ ಮೋಡಲ್ಲಿ ನೀವು 4-5 ಸರ್ತಿ ತಿರುಗಿಸಿರೆ ಸಾಕು. ಹಾಗೆ ಪೌಡರ್ ಮಾಡಬೇಡಿ. ಇದು ನಿಪ್ಪಟ್ಟು ತಿನ್ನುವಾಗ ಆಗಾಗ ಬಾಯಿಗೆ ಸಿಗ್ತಾ ಇದ್ರೆ ಒಳ್ಳೆ ರುಚಿ ಆಗ್ತದೆ. ನೋಡಿ, ಇಷ್ಟ ಆದ್ರೆ ಸಾಕು. ಈಗ ಇದನ್ನು ಪಕ್ಕಕ್ಕಿಟ್ಟು ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಹುರಿಗಡ್ಲೆ ಅಳತೆ ಮಾಡಿರುವ ಕಪ್ಪಲ್ಲೇ 3 ಕಪ್ಪಿನಷ್ಟು ಅಕ್ಕಿ ಹುಡಿ ಹಾಕೊಳ್ಬೇಕು. ಹಾಗೆ ತರಿಯಾಗಿ ಪೌಡರ್ ಮಾಡಿ ಇಟ್ಟುಕೊಂಡಿದ್ದ ನೆಲಕಡಲೆ ಮತ್ತು ಹುರಿಗಡ್ಲೆಯ ಪೌಡರ್ ಕೂಡ ಹಾಕೊಳ್ಳಿ. ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಹುಡಿ ಹಾಕೊಳ್ಳಿ. ಇನ್ನು ಇದಕ್ಕೆ ಒಳ್ಳೆ ಬಿಸಿ ಮಾಡಿದ 5-6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಬಿಸಿ ಇರುವಾಗ ಮೊದಲಿಗೊಮ್ಮೆ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡಿಕೊಳ್ಳಿ, ಆಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಹಾಕಿದ ಎಣ್ಣೆ ಅಕ್ಕಿ ಹುಡಿ ಎಲ್ಲಾ ಕಡೆ ಕರೆಕ್ಟ್ ಆಗಿ ಮಿಕ್ಸ್ ಆಗೋ ತನಕ ಕೈಯಲ್ಲಿ ಗಟ್ಟಿಯಾಗಿ ಒತ್ತುತ್ತಾ ಇದನ್ನು ಕಲಸಿಕೊಳ್ಬೇಕು. 1-2 ನಿಮಿಷ ಚೆನ್ನಾಗಿ ಕಲಸಿಕೊಳ್ಳಿ. ಆಮೇಲೆ ಈ ರೀತಿಯಾಗಿ ಮುಷ್ಟಿ ಕಟ್ಟುವಾಗ ಇದು ಸ್ಪ್ರೆಡ್ ಆಗ್ತಾ ಇದೆ, ಶೇಪಿಗೆ ಬರ್ತಾ ಇಲ್ಲ ಅಂತ ಅನ್ಸಿದ್ರೆ ಪುನಃ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಕಲಸಿಕೊಳ್ಳಿ. ಮುಷ್ಟಿ ಕಟ್ಟುವಾಗ ಈ ರೀತಿಯಾಗಿ ಶೇಪಿಗೆ ಬಂದ್ರೆ ಕರೆಕ್ಟ್ ಆಯ್ತು ಅಂತ ಅರ್ಥ. ಇನ್ನು ಸ್ವಲ್ಪವೇ ನೀರು ಹಾಕೊಂಡು ಇದನ್ನು ಕಲಸಿಕೊಳ್ಬೇಕು. ತುಂಬಾ ಕಡಿಮೆ ಸಾಮಗ್ರಿ ಉಪಯೋಗಿಸಿ ಸುಲಭವಾಗಿ ಮಾಡಬಹುದಾದ ತಿಂಡಿ ಇದು. ಅಳತೆ ಪ್ರಕಾರ ಮಾಡಿದ್ರೆ ಯಾರು ಬೇಕಾದ್ರೂ ಸುಲಭವಾಗಿ ಗರಿಯಾದ ನಿಪ್ಪಟ್ಟನ್ನು ತಯಾರಿಸಬಹುದು. ಅಕ್ಕಿ ರೊಟ್ಟಿಗೆ ನಾವು ಹಿಟ್ಟು ಕಲಸಿಕೊಳ್ತೇವಲ್ಲ, ಅದೇ ಹದಕ್ಕೆ ಕಲಸಿಕೊಂಡ್ರೆ ಸಾಕು. ಈ ರೀತಿಯಾಗಿ ಉಂಡೆ ಮಾಡುವ ಹದಕ್ಕೆ ಬಂದ್ರೆ ಸಾಕು. ಇನ್ನು ಇದನ್ನು ಬಾಳೆ ಎಲೆ ಮೇಲಾದ್ರೂ ತಟ್ಟಿಕೊಳ್ಳಿ, ಇಲ್ಲದ್ರೆ ಹಾಲಿನ ಕವರಿಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲಾದ್ರೂ ತಟ್ಟಿಕೊಳ್ಳಿ. ನಾನು ಬೇಕಿಂಗ್ ಶೀಟ್ ನಲ್ಲಿ ತಟ್ಟಿಕೊಳ್ತಾ ಇದ್ದೇನೆ. ಎಣ್ಣೆ ನಾನು ಮೊದಲೇ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದೊಂದೇ ನಿಪ್ಪಟ್ಟು ಹಾಕೊಂಡು ಫ್ರೈ ಮಾಡಿಕೊಳ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲೇ ಫ್ರೈ ಮಾಡಿಕೊಳ್ಳಿ. 2 ಕಡೆ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಲಿ. ನೋಡಿ, ಈ ರೀತಿಯಾಗಿ ಲೈಟ್ ಆಗಿ ಗೋಲ್ಡನ್ ಕಲರ್ ಗೆ ಬಂದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಎಲ್ಲವನ್ನು ಇದೇ ರೀತಿಯಾಗಿ ನಾನು ಫ್ರೈ ಮಾಡಿ ರೆಡಿ ಮಾಡಿಕೊಳ್ತೇನೆ. ಗರಿಯಾಗಿ ನಿಪ್ಪಟ್ಟು ಮಾಡಿ ಇಟ್ಟುಕೊಂಡ್ರೆ ಮಳೆಗಾಲಕ್ಕೆ ಇದು ಬೆಸ್ಟ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಬೇಕರಿಯಿಂದ ನಿಪ್ಪಟ್ಟು ತರುವುದನ್ನೇ ಬಿಡ್ತೀರಾ. ತುಂಬಾ ಕ್ರಿಸ್ಪಿಯಾಗಿ ರೆಡಿ ಆಗಿದೆ. 2-3 ದಿನದಲ್ಲಿ ನಿಪ್ಪಟ್ಟು ತಿಂದು ಬೇಜಾರಾದ್ರೆ ಇದರಲ್ಲಿ ನೀವು ಚಾಟ್ಸ್ ಮಾಡಿ ಕೂಡ ಎಂಜಾಯ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ನಿಪ್ಪಟ್ಟು ಚಾಟ್ಸ್ ವಿಧಾನ ನಾನು ಶೇರ್ ಮಾಡ್ತೇನೆ. ನಿಪ್ಪಟ್ಟು ಮಾಡೋ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.